ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಸೊ ಈ ಒಂದು ಅಂಕಗಣಿತದ ಉಕ್ತಿಗಳು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪೇಜ್ ನಂಬರ್ 25 ಇದರಲ್ಲಿ ಕಂಡು ಹಿಡಿಯಿರಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಬನ್ನಿ. ಸಮ ಚಿಹ್ನೆಯ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸೊ ಈ LHSನ್ನು ನಾವು ಕೂಡಿಸಿದಾಗ ಈ RHSನ ಕೂಡಿಸಿದಾಗ ನಮಗೆ ಸಮ ಉತ್ತರ ಬರುವಂತೆ ನಾವಿಲ್ಲಿ ಖಾಲಿ ಬಿಟ್ಟ ಜಾಗವನ್ನು ನಾವು ತುಂಬ್ಕೋಬೇಕು. ಇಲ್ಲಿ ನೋಡಿರಿ, 13 4 ಎಷ್ಟು? 13 4 17. ಹಾಗಾದ್ರೆ ಎಷ್ಟಕ್ಕೆ 6 ಕೂಡಿಸಿದ್ರೆ ನಮಗೆ 17 ಬರುತ್ತೆ. ಇಲ್ಲಿ ನೋಡಿರಿ, 11ಕ್ಕೆ 6 ಕೂಡಿಸ್ರಿ ಎಷ್ಟು ಬರ್ತಾ ಇದೆ? 17. 13ಕ್ಕೆ 4 ಕೂಡಿಸಿದ್ರೆ 17 ಬರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಇಂಟು ಇದೆ, ಇಲ್ಲಿ ಸಂಕಲನದ ಉಕ್ತಿ ಇದೆ, ಇಲ್ಲಿ ಗುಣಾಕಾರದ ಉಕ್ತಿ ಇದೆ. ಮೊದಲು ಇದನ್ನು ಮಾಡ್ಕೊಳ್ಳೋಣ. ಕೊಟ್ಟಂಥದ್ದನ್ನು ಮಾಡಿ ಖಾಲಿ ಬಿಟ್ಟಂಥದ್ದನ್ನು ತುಂಬಬೇಕು. 6 5 ಎಷ್ಟು? 30. 22ಕ್ಕೆ ಎಷ್ಟು ಕೂಡಿಸಿದ್ರೆ 30 ಬರುತ್ತೆ? 22ಕ್ಕೆ 8 ಕೂಡಿಸಿದ್ರೆ ನಮಗೆ 30 ಬರ್ತದೆ. ನೆಕ್ಸ್ಟ್ ಇಲ್ಲಿ ಬರ್ರಿ, 8 ಇಲ್ಲಿ 64 ಬಾಗಿಲೆ 2 ಮಾಡಿದ್ರೆ ಎಷ್ಟು ಬರ್ತದೆ? 64 ಬಾಗಿಲೆ 2 ಮಾಡಿದ್ರೆ ನೋಡಿರಿ, 64 2 2 1 2 3 6 2 2 4 ಬರ್ತದೆ, 32 ಬರ್ತದೆ. ಹಂಗಾರೆ 8ಕ್ಕೆ ಎಷ್ಟು ಗುಣಿಸಿದ್ರೆ 34 ಬರ್ತದೆ? 8 ಮಗೆ ಗೊತ್ತಿದೆ ನಿಮಗೆ, 8 1 8 8 2 16 8 3 24 8 4 32. ಹಂಗಂದ್ರೆ ನಾ ಇಲ್ಲಿ ಎಷ್ಟು ಬರೀಬೇಕು? 4 8 4 32. ಸೊ ಇದ್ರದ್ದು 32 ಬರ್ತದೆ, ಇದನ್ನು ಮಾಡಿದಾಗೂ 32ನೇ ಬರ್ತದೆ. ಇಲ್ಲಿ ಜಸ್ಟ್ 24 ಅಂತ 25 ಅಂತ ಕೊಟ್ಟಿದ್ದಾರೆ. 34ರಲ್ಲಿ ಎಷ್ಟನ್ನು ಕಳೆದ್ವಿ ಅಂತಂದ್ರೆ ನಮಗೆ 25 ಬರ್ತದೆ. ನಿಮಗೆ ಗೊತ್ತಿದೆ ಮಕ್ಕಳೇ, 34ರ 9 ಕಳೆದ್ನಿ ಅಂತಂದರೆ ನನಗೆ ಎಷ್ಟು ಬರುತ್ತೆ? 25 ಬರುತ್ತೆ. ಸೆಕೆಂಡ್ ಮೇನ್ ಕ್ವಶನ್, ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಯ ಆರೋಹಣ ಕ್ರಮದಲ್ಲಿ ಬರೆಯಿರಿ, ಅಂದರೆ ಏರಿಕೆ ಕ್ರಮದಲ್ಲಿ ಬರಿಬೇಕು. ಮೊದಲು ನಾವೇನು ಮಾಡೋಣ, ಇದ್ರ ಬೆಲೆಗಳನ್ನು ಕಂಡು ಹಿಡ್ಕೊಳ್ಳೋಣ. ಬೆಲೆಗಳನ್ನು ಕಂಡು ಹಿಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದು ಚಿಕ್ಕ ವ್ಯಾಲ್ಯೂ ಇದೆ, ಯಾವುದು ದೊಡ್ಡ ವ್ಯಾಲ್ಯೂ ಇದೆ ಅಂತ. ಆಮೇಲೆ ನಾವೇನು ಮಾಡ್ಬೋದು, ಅದನ್ನು ಏರಿಕೆ ಕ್ರಮದಲ್ಲಿ ಬರಿಬಹುದು. ಮೊದಲನೇದು A 67 - 19. 67ರಲ್ಲಿ 19ನ್ನು ಕಳೆದ್ರೆ ನಮಗೆ 48 ಬರುತ್ತೆ. ನೆಕ್ಸ್ಟ್ 5 11 11 5 55 ಬರ್ತದೆ. ಸೊ 67ರಲ್ಲಿ 20ನ್ನು ಕಳೆದ್ರೆ ನಮಗೆ 47 ಬರುತ್ತೆ. ಹಾಗೆ 120ನ್ನು 3ರಿಂದ ಭಾಗಿಸಿದ್ರೆ 40 ಬರುತ್ತೆ. ಸೊ ಇದನ್ನು ನೋಡ್ರಿ, 120 ಡಿವೈಡೆಡ್ ಬೈ 3 3 1 3 3 4 12 0 0. ಸೊ 40 ಬರುತ್ತೆ. 35 25 ಕೂಡಿಸಿದ್ರೆ ಎಷ್ಟು ಬರುತ್ತೆ? 5 2 10 3 2 5 1 ಕೈಲ 6 ಎಷ್ಟು ಬರುತ್ತೆ? 60 ಬರುತ್ತೆ. ಸೊ ಇವನ್ನೆಲ್ಲ ಏನು ಮಾಡಬೇಕಾಗಿದೆ? ಈಗ ಏರಿಕೆ ಕ್ರಮದಲ್ಲಿ ಬರೀಬೇಕಾಗಿದೆ. ಇಲ್ಲಿ ನೋಡಿರಿ, ಇದನ್ನು ರಬ್ ಮಾಡಿದ್ದೀನಿ. ಸೊ ಇದರಲ್ಲಿ ಅತ್ಯಂತ ಚಿಕ್ಕ ವ್ಯಾಲ್ಯೂ ಯಾವುದು ನೋಡಿರಿ? 48 55 47 40 60. ಚಿಕ್ಕ ವ್ಯಾಲ್ಯೂ ಯಾವುದು? ಫಸ್ಟ್ ಏರಿಕೆ ಕ್ರಮ ಅಂದ್ರೆ ಫಸ್ಟ್ ಚಿಕ್ಕ ವ್ಯಾಲ್ಯೂ ತೊಗೋಬೇಕು. ಅಂದರೆ E ಬರುತ್ತೆ ನಮಗೆ. E ಅಂದರೆ 120 ಡಿವೈಡೆಡ್ ಬೈ 3 ಬರ್ತದೆ. ಅದಕ್ಕಿಂತ ಚೂರು ದೊಡ್ಡದಂದ್ರೆ 47 48 ಇದೆ ಅಂದರೆ 47 ತೊಗೋಬೇಕು. B 67 - 20. ಆಮೇಲೆ 48 ಬರ್ತದೆ ಅಂದ್ರೆ 67 - 19. ಆಮೇಲೆ ಲಾಸ್ಟ್ ಒನ್ ಇದು D ತೊಗೋಬೇಕು. ನೆಕ್ಸ್ಟ್ D ಅಂತಂದ್ರೆ 5 × 11. ಕೊನೆಗೆ ಏನು ಬರುತ್ತೆ? C ಬರುತ್ತೆ. C ಅಂದರೆ 60 ವ್ಯಾಲ್ಯೂ ಬಂದಿದೆ. 35 + 25. ಸೊ ಅರ್ಥ ಇದೆಯಲ್ಲ ಮಕ್ಕಳ? ಇದು ತುಂಬ ಈಸಿ ಇದೆ. ಇದು ಕರೆಕ್ಟಾಗಿ ನೋಟ್ ಮಾಡ್ಕೊರಿ. ಥ್ಯಾಂಕ್ ಯು.